ರಾಘವೇಂದ್ರ ಮತ್ತು ಅವನ ತಂಡ ಆ ಹಳೆಯ ಮನೆಯ ಒಳಗೆ ಸಿಕ್ಕಿಹಾಕಿಕೊಂಡಿದ್ದರು. ಬಾಗಿಲು ತೆರೆಯದೇ ಇದ್ದಾಗ ಒಳಗಿನ ಗಾಳಿ ತಂಪಾಗಿ ಭಯಾನಕವಾಗಿ ಬದಲಾಯಿತು. ಡೈರಿಯಲ್ಲಿ ಕೊನೆಯದಾಗಿ ಬರೆದ ಸಾಲು "ನೀವು ಮುಂದಿನವರು" ರಾಘವೇಂದ್ರನ ಮನಸ್ಸಿನಲ್ಲಿ ಪದೇ ಪದೇ ಪ್ರತಿಧ್ವನಿಸಿತು. ತನ್ನ ತಂಡದವರಿಗೆ ಧೈರ್ಯ ತುಂಬುತ್ತಾ ಅವನು ಡೈರಿಯನ್ನು ಮತ್ತೆ ತೆಗೆದು ಓದಲು ಶುರು ಮಾಡಿದ. ಒಂದು ಪುಟದಲ್ಲಿ ಒಂದು ವಿಚಿತ್ರ ವಿವರಣೆ ಇತ್ತು. ಅನನ್ಯ ಈ ಕಾಡಿನ ಆತ್ಮವಾಗಿದ್ದಾಳೆ. ಅವಳನ್ನು ಉಳಿಸದಿದ್ದರೆ ಇಲ್ಲಿಗೆ ಬಂದವರೆಲ್ಲರೂ ಅವಳೊಂದಿಗೆ ಸೇರಿಕೊಳ್ಳಬೇಕು. ಅನನ್ಯ ಯಾರು? ಆಕೆಗೆ ಏನಾಯಿತು? ರಾಘವೇಂದ್ರ ತನ್ನ ಮನಸ್ಸಿನಲ್ಲಿ ಪ್ರಶ್ನಿಸಿದ. ಆಗಲೇ ಮನೆಯ ಒಳಗಿನಿಂದ ಒಂದು ಮಂದವಾದ ಗುನುಗುವ ಶಬ್ದ ಕೇಳಿಸಿತು, ಯಾರೋ ಹಾಡುತ್ತಿರುವಂತೆ. ಆ ಧ್ವನಿಯನ್ನು ಹಿಂಬಾಲಿಸಿದ ಅವರು ಒಂದು ಚಿಕ್ಕ ಕೊಠಡಿಗೆ ಬಂದರು. ಅಲ್ಲಿ ಒಂದು ಹಳೆಯ ಕನ್ನಡಿಯ ಮುಂದೆ ಒಂದು ಖಾಲಿ ಕುರ್ಚಿ ಇತ್ತು. ಆದರೆ ಕನ್ನಡಿಯಲ್ಲಿ ಒಬ್ಬ ಯುವತಿಯ ಪ್ರತಿಬಿಂಬ ಕಾಣಿಸಿತು. ಉದ್ದವಾದ ಕೂದಲು, ತೆಳ್ಳಗಿನ ಮುಖ ಮತ್ತು ಭಯದಿಂದ ತುಂಬಿದ ಕಣ್ಣುಗಳು. ರಾಘವೇಂದ್ರ ಹತ್ತಿರ ಹೋದಾಗ ಆ ಪ್ರತಿಬಿಂಬ ಅವನನ್ನೇ ದಿಟ್ಟಿಸಿ ನೋಡಿತು. ನೀವು ಯಾರು ಎಂದು ಅವನು ಕೇಳಿದಾಗ ಕನ್ನಡಿಯಲ್ಲಿ ಆ ಯುವತಿ ತನ್ನ ಬಾಯಿ ತೆರೆದಳು. ಆದರೆ ಯಾವ ಶಬ್ದವೂ ಹೊರಬರಲಿಲ್ಲ. ಬದಲಿಗೆ ಗೋಡೆಯ ಮೇಲೆ ಒಂದು ಸಂದೇಶ ಮೂಡಿತು, ಕೆಳಗೆ ಹೋಗಿ, ಸತ್ಯ ಅಲ್ಲಿ ಇದೆ. ರಾಘವೇಂದ್ರ ತನ್ನ ಟಾರ್ಚ್ ಬೆಳಕನ್ನು ಕೊಠಡಿಯ ಸುತ್ತಲೂ ಹಾಯಿಸಿದಾಗ ಒಂದು ಚಿಕ್ಕ ಗುಪ್ತ ಬಾಗಿಲು ಕಾಣಿಸಿತು. ಅದನ್ನು ತೆರೆದಾಗ ಕೆಳಗೆ ಹೋಗುವ ಒಂದು ಕಿರಿದಾದ ಮೆಟ್ಟಿಲು ದಾರಿ ಕಂಡುಬಂತು. ತಂಡದ ಜೊತೆಯಲ್ಲಿ ರಾಘವೇಂದ್ರ ಕೆಳಗಿಳಿದ. ಅಲ್ಲಿ ಒಂದು ಭೂಗತ ಕೊಠಡಿ ಇತ್ತು. ಆದರೆ ಗಾಳಿಯಲ್ಲಿ ಒಂದು ವಿಚಿತ್ರ ವಾಸನೆ ತುಂಬಿತ್ತು. ಒಂದು ಮೂಲೆಯಲ್ಲಿ ಹಳೆಯ ಚೀಲಗಳು ಮತ್ತು ಮಣ್ಣಿನಿಂದ ಮುಚ್ಚಿದ ಒಂದು ಚಿಕ್ಕ ಪೆಟ್ಟಿಗೆ ಇತ್ತು. ಅದನ್ನು ತೆರೆದಾಗ ಒಂದು ಚಿನ್ನದ ಲಾಕೆಟ್ ಮತ್ತು ಒಂದು ಪತ್ರ ಕಂಡುಬಂತು. ಪತ್ರದಲ್ಲಿ ಬರೆದಿತ್ತು, ನಾನು ಅನನ್ಯ. ನನ್ನನ್ನು ಇಲ್ಲಿ ಕೊಂದರು. ಆದರೆ ನನ್ನ ಆತ್ಮ ಈ ಕಾಡಿನಲ್ಲಿ ಸಿಕ್ಕಿಕೊಂಡಿದೆ. ನನ್ನ ಶಾಪವನ್ನು ಮುರಿಯದಿದ್ದರೆ ಯಾರೂ ಇಲ್ಲಿಂದ ತಪ್ಪಿಸಿಕೊಳ್ಳಲಾರರು. ಆ ಕ್ಷಣದಲ್ಲಿ ಕೊಠಡಿಯ ಒಳಗಿನಿಂದ ಒಂದು ಗಟ್ಟಿಯಾದ ಗಾಳಿ ಬೀಸಿತು ಮತ್ತು ಲಾಕೆಟ್ ರಾಘವೇಂದ್ರನ ಕೈಯಿಂದ ಕೆಳಗೆ ಬಿದ್ದಿತು. ತಕ್ಷಣವೇ ಒಂದು ಧ್ವನಿ ಗುಡುಗಿತು, ನೀವು ತಡವಾದಿರಿ. ಮೆಟ್ಟಿಲು ದಾರಿಯ ಬಾಗಿಲು ಜೋರಾಗಿ ಮುಚ್ಚಿಕೊಂಡಿತು ಮತ್ತು ರಾಘವೇಂದ್ರನ ತಂಡ ಕತ್ತಲಲ್ಲಿ ಸಿಕ್ಕಿಹಾಕಿಕೊಂಡಿತು. ಆದರೆ ದೂರದಲ್ಲಿ ಒಂದು ಮಂದವಾದ ಬೆಳಕು ಮತ್ತೆ ಕಾಣಿಸಿತು. ಇದು ತಪ್ಪಿಸಿಕೊಳ್ಳುವ ದಾರಿಯೋ ಅಥವಾ ಇನ್ನೊಂದು ಗುಂಡಿಯೋ?